ಹಲೋ ಗೈಸ್, ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತೀನಿ. ವಿಷಯ ಏನಪ್ಪ ಅಂತಂದರೆ, ಈಗ ಬಿಗಿನರ್ಸ್ ಇರ್ತಾರಲ್ವ, ಬಿಗಿನರ್ಸಿಂದ ಇಂಟರ್ಮಿಡಿಯೇಟ್ ಮತ್ತು ಅಡ್ವಾನ್ಸ್ ಲೆವೆಲ್ಗೆ ಯಾವ ರೀತಿಯಾಗಿ ವರ್ಕೌಟ್ಸು ಅಥವಾ ಡಯಟ್ಸು ಯಾವ ರೀತಿಯಾಗಿ ಮಾಡಬೇಕಂತಂದು ಈಗಿಂದ ಇಂಟರ್ಮಿಡಿಯೇಟಿಂದ ಬಿಗಿನರ್ಸಿಂದ ಇಂಟರ್ಮಿಡಿಯೇಟ್ ಆ್ಯಂಡ್ ಅಡ್ವಾನ್ಸ್ ಲೆವೆಲ್ಗೆ ಯಾವ ರೀತಿಯಾಗಿ ವರ್ಕೌಟ್ ಮಾಡಬೇಕಂತ ನಾನು ಒಂದೊಂದಾಗಿ ಟೀಚ್ ಮಾಡ್ಕೊಂಡು ಹೋಗ್ತೀನಿ. ಸ್ಟಾರ್ಟಿಂಗ್ ಇವತ್ತು ಪುಷಪ್ಪಿಂದ ಸ್ಟಾರ್ಟ್ ಮಾಡೋಣ ಅಂತಂದು ಡೈರೆಕ್ಟ್ ಟಾಪಿಕ್ಗೆ ಬಂದುಬಿಟ್ಟು ಪುಷಪ್ಪಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ತೀನಿ. ತುಂಬ ಬಿಸಿಲಿದೆ, ಫುಲ್ ಮಕ್ಕಕ್ಕೆಲ್ಲ ಹೊಡಿತಾ ಇದೆ. ಸ್ಟಾರ್ಟ್ ಮಾಡೋಣ ವಿಡಿಯೋನ. ನಾನೀಗ ಒಂದು ಪುಷಪ್ಪನ್ನು ಮಾಡಿಲ್ಲ, ಯಾವುದೇ ರೀತಿ ಮಾಡಿಲ್ಲ, ಪಂಪ್ ಈ ರೀತಿ ಇದೆ, ನಾರ್ಮಲ್ ಆಗಿದೆ. ಓಕೆ, ಈಗ ತೋರಿಸ್ತೀನಿ ಪುಷಪ್ ಮಾಡಿ, ನೀವು ಇದೇ ರೀತಿಯೇ ಮಾಡಿ. ವಿಡಿಯೋ ಮಾತ್ರ ಫುಲ್ ರಾಗೆ ಇರುತ್ತೆ, ಯಾವುದೇ ರೀತಿ ಎಡಿಟಿಂಗ್ ಇರಲ್ಲ, ಏನೂ ಇರಲ್ಲ, ಹೆಂಗಿರುತ್ತೆ ಹಂಗೇ ತೋರಿಸ್ತೀನಿ. ಬನ್ನಿ. ನಾನು ಸ್ಟಾರ್ಟಿಂಗಿಂದ ಬಿಗಿನರ್ಸ್, ನಿಮ್ಗೆ ಏನು ಗೊತ್ತಿಲ್ಲ, ವರ್ಕೌಟ್ ಮಾಡೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅನ್ನೋರಿಗೆ ಮಾತ್ರ ಈ ವಿಡಿಯೋ. ನಿಮಗೆಲ್ಲ ಗೊತ್ತಿದೆ ಅದು ಇದು ಅಲ್ಪ ಸ್ವಲ್ಪ ಅಂತಂದರೆ ನೀವು ವಿಡಿಯೋನ ನೋಡೋಕ್ಕೆ ಹೋಗ್ಬೇಡಿ, ಎಕ್ಸಿಟ್ ಆಗಿಬಿಡಿ. ಬನ್ನಿ, ನೀವು ಬಿಗಿನರ್ ಸ್ಟಾರ್ಟಿಂಗ್ ಈಗಿಂದ ಕಲಿಬೇಕು, ಮಾಡಬೇಕು, ಒಳ್ಳೆಯ ರೀತಿ ಶೇಪ್ ಬಾಡಿನ ಫಿಟ್ಟಾಗಿ ಇಟ್ಕೋಬೇಕು ಅನ್ನೋರು ಮಾತ್ರ ಈ ವಿಡಿಯೋನ ನೋಡಿಬಿಟ್ಟು ಶೇರ್ ಮಾಡಿ. ಓಕೆ, ಫಸ್ಟು ಪುಷಪ್ಪು. ಫಸ್ಟ್ ಬಂದ್ಬಿಟ್ಟು ನಮಗೆ ಆಗ್ತಾಯಿಲ್ಲ, ಪುಷಪ್ ಆಗ್ತಾಯಿಲ್ಲ ಮಾಡೋದಕ್ಕೆ, 3 ಅಥವಾ 5 ಮಾಡೋಕ್ಕಾಗ್ತಾಯಿಲ್ಲ ಅನ್ನೋರಿಗೆ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೀನಿ. ಫಸ್ಟು ಬಂದ್ಬಿಟ್ಟು ಈ ಇಮ್ಮಡಿ ಏನಿದೆಯಲ್ಲ ಮೊಣಕಾಲು, ಈ ಮೊಣಕಾಲನ್ನ ನೆಲಕ್ಕೆ ಉರಿಬಿಟ್ಟು ಈ ರೀತಿ 1 2 3 4 5 ಈ ರೀತಿ. ನಿಮ್ಗೆ ಕಾಣಿಸ್ತಾ ಇಲ್ಲ ಅಂದರೆ ಈ ಕಡೆಯಿಂದ ತೋರಿಸ್ತೀನಿ. ಕಾಲ ಆಕ್ಸಿಡೆಂಟ್ ಅದಾಗಿಂದ ಇಲ್ಲಿ ಫುಲ್ ಸ್ಕ್ರ್ಯಾಚ್ ಆಗಿದೆ, ಅದಕ್ಕೆ ಓಡಿದ್ರೆ ಪೇನ್ ಆಗುತ್ತೆ. ಓಕೆ, ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಮೊಣಕಾಲನ್ನ ಉರಿತೀನಿ ಅದಕ್ಕೆ ಈ ರೀತಿ 1 2 3 4 5 6 7 8 9 10 11 12 ಈ ರೀತಿ. ನಮಗೇನು ಗೊತ್ತಿಲ್ಲ, ಪುಷಪ್ ಮಾಡೋಕ್ಕೆ ಬರ್ತಾಯಿಲ್ಲ ಅನ್ನೋರಿಗೆ ಮಾತ್ರ ಈ ವಿಡಿಯೋ. ಇದು ಫಸ್ಟ್ ಒನ್, ನೆನ್ಪಿಟ್ಕೊಳ್ಳಿ, ಇದು ಫಸ್ಟ್ ಒನ್. ಓಕೆನಾ? ತುಂಬ ಜನ ಪುಷಪ್ ಮಾಡಬೇಕಾದ್ರೆ ಹ್ಯಾಂಡ್ ಏನಿದೆಯಲ್ಲ, ಹ್ಯಾಂಡ್ನ ರಾಂಗಾಗಿ ಇಟ್ಬಿಟ್ಟು ಪುಷಪ್ನ ರಾಂಗಾಗಿ ಮಾಡ್ತಾರೆ, ಅದು ಬೇರೆ ಮಸಲ್ಸ್ಗೆ ವರ್ಕೌಟ್ ಆಗುತ್ತೆ. ಈಗ ಎಕ್ಸಾಂಪಲಾಗಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡ್ಬೇಕಂತ. ಇಲ್ಲಿ ನೋಡಿ, ಹಿಂಗಿರುತ್ತಲ್ಲ, ತುಂಬ ಜನ ಹಿಂಗೆ ಮಾಡಿಸ್ಬಿಟ್ಟು ಹಿಂಗೆ ಮಾಡ್ತಾರೆ. ಹಿಂಗೆ ಮಾಡೋದ್ರಿಂದ ಆರ್ಮ್ಸ್ ಏನಿದೆಯಲ್ಲ, ಈ ಆರ್ಮ್ಸ್ ಇದಕ್ಕೆ ವರ್ಕೌಟ್ ಆಗುತ್ತೆ. ಹಿಂಗಿರುತ್ತಲ್ವ, ಹಿಂಗಿರೋದನ್ನ ಸ್ವಲ್ಪ ಅಗಲ ಇಟ್ಕೊಂಡ್ಬಿಡಿ, ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿ. ಹಿಂಗೆ ಕಾಣ್ತಾ ಇಲ್ಲ ಅಂದರೆ ತೋರಿಸ್ತೀನಿ ನೋಡಿ. ಹಿಂಗಿರುತ್ತಲ್ಲ, ಹಿಂಗಿರೋದನ್ನ ನೋಡಿ, ಹಿಂಗೆ ಆಣಿಸ್ಕೋಬೇಡಿ, ಸ್ವಲ್ಪ ಅಗಲ ಮಾಡಿ. ಹಿಂಗಿರೋದನ್ನ ಹಿಂಗೆ ಅಗಲ ಮಾಡಿಬಿಟ್ಟು ಹ್ಯಾಂಡ್ನ ಹಿಂಗೆ ಮಾಡಿ. ಹಿಂಗೆ ಎಲ್ಬೋ ಅನ್ನೋದು ಹಿಂಗೆ ಮಡಿಸ್ಕೊಂಡಿರ್ಬಾರ್ದು, ಹಿಂಗೆ ಮಡಿಸ್ಕೊಂಡ್ಬಾರ್ದು, ಈ ಕಡೆ ಹಿಂಗೆ ಸ್ವಲ್ಪ ಅಗಲ ಈ ರೀತಿ ಮಾಡಿ. ಓಕೆ, ತದನಂತರ ಸೆಕೆಂಡ್ ಒಂದು ತೋರಿಸ್ತೀನಿ. ಓಕೆ, ಹಾಂ, ಇದು ಪ್ಲೇಸ್ ಚೆನ್ನಾಗಿದೆ ಇಲ್ಲಿ. ಓಕೆ, ಸೆಕೆಂಡ್ ಒನ್ ಬಂದ್ಬಿಟ್ಟು ಈ ಥರ ಯಾವುದಾದ್ರೂ ಒಟ್ಟಿನಲ್ಲಿ ಸ್ವಲ್ಪ ಅಪ್ಪಾಗಿರ್ಬೇಕು. ಒಂದು ಸ್ವಲ್ಪ ಏನಾಗಿರಲಿ, ಬಂಡಾಗಿರಲಿ, ಏನಾಗಿರಲಿ, ಸ್ವಲ್ಪ ಅಪ್ಪಾಗಿರಲಿ. ಕೆಳಗಡೆ ಎಲ್ಲ ಸ್ವಲ್ಪ ಹಿಂಗಿರಲಿ, ಈ ರೀತಿ ಇರಲಿ, ಈ ರೀತಿ ಮಾಡ್ಕೊಂಡ್ಬಿಟ್ಟು ಮಾಡೋದ್ರಿಂದ ನಿಮ್ಮದು ಚೆಸ್ಟ್ ಏನಿದೆ ಗೊತ್ತಾ, ಲೋವರ್ ಚೆಸ್ಟ್ ಕೆಳಗಡೆ ಇರೋದು, ಈ ಚೆಸ್ಟ್ ನಿಮಗೆ ವರ್ಕೌಟ್ ಆಗುತ್ತೆ, ಅಲ್ಲಿ ವರ್ಕೌಟ್ ಆಗುವಂಥದ್ದು ಇದು. ಓಕೆ, ಸೇಮ್ ಅದೇ ರೀತಿ ಮೊಣಕಾಲು ಹೋಗ್ಬಿಟ್ಟು ನೀವು ನಾರ್ಮಲಾಗಿ ಮಾಡ್ಬೋದು. 1 2 3 4 5
12 reps ಅಂತಾನೆ ಮಾಡಿ ಸಾಕು. ಓಕೆ, ಸೆಕೆಂಡ್ ಒನ್ನು ಆಯಿತು. ಈಗ ತರ್ಡ್ ಒನ್ನು ಮಾಡೋಣ. ತರ್ಡ್ ಒನ್ ಸೇಮ್ ಆ್ಯಸ್ ಇಟ್ ಆಗಿ ಇಡ್ತಾ ಇದ್ದೀನಿ ಕ್ಯಾಮ್ರಾನ. ಹಾಂ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಏನಿದೆ ಗೊತ್ತಾ, ಬಂಡೆ ಮೇಲೆ ಇಟ್ಬಿಟ್ಟು ಕಾಲನ್ನ ಈ ಥರ ಸ್ಲೋ ಆಗಿರೋದು ಈಜಿ ಆಗುತ್ತೆ. ಕಾಲಲ್ಲಿ ಇಟ್ಬಿಟ್ಟು ಮೊಣಕಾಲನ್ನ ಊರಿಬಿಟ್ಟು ಇದೇ ರೀತಿ ಕಾಣಿಸ್ತಾ ಇಲ್ಲ ಅಂದರೆ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ. ಈಗ ಕಾಣಿಸುತ್ತೆ ಹಿಂಗೆ, ಈಗ ಕಾಣಿಸ್ತಾ ಇದೆ. ಎಲ್ಲ ವರ್ಕೌಟ್ನು 12 ರೆಪ್ಸೇ ಮಾಡಿ. ಫಸ್ಟ್ ಬಂದ್ಬಿಟ್ಟು ಫ್ಲ್ಯಾಟಾಗಿ ವರ್ಕೌಟ್ ಮಾಡೋದು ಫಸ್ಟ್ ಒನ್ನು. ಸೆಕೆಂಡ್ ಒನ್ ಡಿಕ್ಲೈನ್, ಅಂದರೆ ಇವು ಕಾಲನ್ನ ಕೆಳಗಡೆ ಇವು ಮಂಡಿನ ಊರಿಬಿಟ್ಟು ಮೇಲ್ಗಡೆ ಸಪೋರ್ಟ್ ತೊಗೊಂಡು ಪುಷ್ ಮಾಡುವಂಥದ್ದು. ಥರ್ಡ್ ಒನ್ ಬಂದ್ಬಿಟ್ಟು ಡಿಕ್ಲೈನ್, ನೀವು ಆರಾಮಾಗಿ ಮೇಲ್ಗಡೆ ಕಾಲನ್ನು ಇಟ್ಬಿಟ್ಟು ಕೆಳಗಡೆ ಬೆಂಡಾಗಿಬಿಟ್ಟು ಪುಷಪ್ ಮಾಡುವಂಥದ್ದು. ಮೂರು ಆಯಿತಾ. ಫೋರ್ತ್ ಒಂದು ತೋರಿಸ್ತೀನಿ ಬನ್ನಿ. ಫೋರ್ತ್ ಒಂದು ಬಂದ್ಬಿಟ್ಟು ಆಗಿ ಸ್ವಲ್ಪ ಅಪ್ಪಿಡ್ಲೆ. ಫೋರ್ತ್ ಒಂದು ಸೇಮ್, ನೀವು ಮೊಣಕಾಲನ್ನ ಉರಿಬಿಟ್ಟು ಕೈನ ಈ ಥರ ಅಗಲ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡ್ಬಿಟ್ಟು ಹಿಂಗೆ 1 2 ಸೈಡ್ ಮೂವ್ ಆಗಬೇಕು. 3 4 5 6 7 ಈ ಥರ ಬೆಂಡ್ ಆಗಬೇಕು ಸೈಡಿಗೆ. 8 9 10 11 12. ಮೊಣಕಾಲು ಹಿಂಗೇನೆ ಊರಿ ಪರವಾಗಿಲ್ಲ. ಫುಲ್ಲು ಧೂಳ ಇದೆ. ನೋಡ್ಕೊಂಡ್ರಲ್ವ, ಈ 4 ವೇರಿಯೇಷನ್ ವರ್ಕೌಟು ಈ ಸಾಕು. ಈ 4 ವೇರಿಯೇಷನ್ ವರ್ಕೌಟು ಮಾಡಿದರೆ ಸಾಕು. ನೀವು ಬಿಗಿನರ್ ಆಗಿದ್ದೆ. ಇಂಟರ್ಮೀಡಿಯೇಟ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಮಾಡಬೇಕಂತ ಅದೊಂದು ವಿಡಿಯೋ ಮಾಡ್ತೀನಿ. ನೋಡಿದ್ರಲ್ವ, ಈಗಾಗಲೇ ತಮ್ಮನೆಲ್ಲೂ ನೋಡಿರ್ತಾರೆ. ತಮ್ಮನಲ್ಲಿ ನೋಡಿಬಿಟ್ಟು ವಿಡಿಯೋ ನೋಡ್ತಾ ಇದ್ದಾರೆ ಅಂದ್ಕೊತೀನಿ. ಬಿಗಿನರ್ಸ್ಗೆ ಈ ವರ್ಕೌಟು ಅಂದರೆ ಇವತ್ತಿಂದ ಬಿಗಿನರ್ಸ್ಗೆ ಯಾವ್ಯಾವ ರೀತಿ ವರ್ಕೌಟ್ ಇದೆ ಎಲ್ಲ ವರ್ಕೌಟ್ನು ಈ ವಿಡಿಯೋನ ಮಾಡಿಬಿಟ್ಟು ನಿಮ್ಮ ಹತ್ರ ತರೋಕ್ಕೆ ಫುಲ್ಲು ಯಾವ್ಯಾವ ರೀತಿ ವರ್ಕೌಟ್ ಇದೆ ಎಲ್ಲ ವರ್ಕೌಟ್ನು ತಂದುಬಿಟ್ಟು ನಿಮ್ಮ ಹತ್ರ ತೋರಿಸ್ತೀನಿ ಯಾವ್ಯಾವ ರೀತಿ ಮಾಡಬೇಕಂತ ಅಂದ್ಬಿಟ್ಟು. ಆಮೇಲೆ ಅದೇ ರೀತಿಯಾಗಿ ಡಯಟ್ ಏನೇನು ತಿನ್ನಬೇಕು ಅದೆಲ್ಲನೂ ನೆಕ್ಸ್ಟು ಇದರಲ್ಲಿ ತೊಗೊಂಬರ್ತೀನಿ. ಫಸ್ಟ್ ಏನಿದೆ ವರ್ಕೌಟ್ ಏನಿದೆ ವರ್ಕೌಟ್ನ ಬಿಗಿನರ್ಸಿಂದ ನನಗೇನು ಗೊತ್ತಿಲ್ಲ, ನನಗೆ ಯಾವುದೇ ರೀತಿಯಾಗಿ ಏನು ಗೊತ್ತಿಲ್ಲ ಅನ್ನೋರಿಗೆ ಮಾತ್ರ ಈ ವಿಡಿಯೋ ಸೀಮಿತವಾಗಿರುತ್ತೆ. ತದನಂತರ ಬಿಗಿನರ್ಸ್ ಆದಮೇಲೆ ಆಮೇಲೆ ಅಡ್ವಾನ್ಸ್ ಲೆವೆಲ್ ಸ್ವಲ್ಪ ಗೊತ್ತಿರುತ್ತೆ ಅನ್ನೋರಿಗೆ ಆಮೇಲೆ ಆ ಫುಲ್ ವಿಡಿಯೋ ಮಾಡ್ತೀನಿ. ಆಮೇಲೆ ಅಡ್ವಾನ್ಸ್ ಆದಮೇಲೆ ಆಮೇಲೆ ಇಂಟರ್ಮೀಡಿಯೇಟ್ ಆದಮೇಲೆ ಆಮೇಲೆ ಅಡ್ವಾನ್ಸ್ ಏನಿದೆಯಲ್ಲ ಅಡ್ವಾನ್ಸರ್ಗೆ ಅದು ಒಂದು ಸಪ್ರೇಟ್ ಮಾಡ್ತೀನಿ. ಆಮೇಲೆ ಪ್ರೋ ಏನಿದಾರಲ್ವ ಅವ್ರಿಗೂ ಫುಲ್ಲು ವಿಡಿಯೋ ಮಾಡಿಬಿಟ್ಟು ಅವ್ರಿಗೂ ಇದು ಮಾಡ್ತೀನಿ. ಆಮೇಲೆ ಮಾಡ್ತೀನಿ ವಿಡಿಯೋನ. ಏನಪ್ಪ ಅಂತಂದರೆ ಮೊದಲು ಮನೇಲಿ ಅಷ್ಟೊಂದು ಯಾರೂ ಸಪೋರ್ಟ್ ಮಾಡ್ತಿದ್ದಿಲ್ಲ. ಬೇಡ ನೀನು ಮಾಡೋಕ್ಕೆ ಹೋಗಬೇಡ, ಅದರಿಂದ ಏನು ಬರುತ್ತೆ, ಮನೇಲಿ ಸಪೋರ್ಟೇ ಮಾಡ್ತಿದ್ದಿಲ್ಲ ಯಾರು. ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ತಂದೆಯವರು ಆಗಿರ್ಬೋದು ಬೈತಾಯಿದ್ರು, ಏನು ಮಾಡ್ತಾಯಿದ್ದಾನೆ, ಏನು ಕತೆ ಅಂತ ಅಂದ್ಬಿಟ್ಟು. ನಾನು ಸ್ಟಾರ್ಟಿಂಗಲ್ಲಿ ಅಂದರೆ ಒಂದು ಕಂಪ್ನೀಲಿ ವರ್ಕ್ ಮಾಡ್ತಾಯಿದ್ದೆ. ಆ ಕಂಪ್ನೀಲಿ ವರ್ಕ್ ಮಾಡಬೇಕಾದ್ರೆ ನನಗೆ ಆ ಕಂಪ್ನಿ ಅಂದ್ರೆ ಇಷ್ಟ ಇಲ್ಲ. ಕಂಪ್ನಿಲಿ ವರ್ಕ್ ಮಾಡ್ಬೇಕಂತ ಅನ್ನೋದೇ ಇಷ್ಟ ಇಲ್ಲ ನನಗೆ.
ನನಗೇನಿದೆ ಈ ಫಿಟ್ನೆಸ್ ಫೀಲ್ಡಲ್ಲಿ ಬರಬೇಕು ಅನ್ನೋದು ನನಗೆ ತುಂಬಾ ಇಷ್ಟ. ಬಟ್ ಅದಕ್ಕೆ ತಕ್ಕಂಗೆ ಏನೇನು ಮಾಡಬೇಕಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಮನೆಯವ್ರ ಕಡೆಯಿಂದ ಈಗ ಅದು ಇದು ಏನೋ ಹೇಳ್ಬಿಟ್ಟು ಕಾಂಪ್ರಮೈಸ್ ಮಾಡಿಬಿಟ್ಟು ಇದು ಮಾಡಿದ್ದಕ್ಕೋಸ್ಕರನೇ ಮನೇಲಿ ಈಗ ಸರಿ ಮಾಡ್ಕೊ, ಏನು ಮಾಡ್ತೀಯ ಮಾಡು, ಏನಾದರೂ ಮಾಡು ಅಂತ ಹೇಳಿದ್ದಾರೆ. ಸರಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಸರಿ ಅಂತಂದು ಒಂದು ಅವ್ರ ಕಡೆಯಿಂದ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮಾಡ್ಕೊ ಅಂತ. ತುಂಬಾ ಖುಷಿ ಆಗ್ತಾಯಿದೆ. ಇವಾಗಿಂದ ಡೈಲಿ ಅಂತಲ್ಲ, ಯಾವಾಗ ಟೈಮ್ ಸಿಗುತ್ತೆ ಅವಾಗ ನಾನು ಮಾಡಿಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಒಟ್ಟಿನಲ್ಲಿ ನಿಮಗೆ ವೀಡಿಯೋ ಅಂತೂ ರೀಚ್ ಆಗುತ್ತೆ. ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ. ಫುಲ್ಲು ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಏನೇನು ಮಾಡಬೇಕು ಏನೇನಿಲ್ಲ ಅಂತಂದ್ಬಿಟ್ಟು ಎಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಂದ್ಬಿಟ್ಟು ನಾನು ವೀಡಿಯೋದಲ್ಲಿ ಮಾಡಿಬಿಟ್ಟು ಡೈಲಿ ಅಂತಲ್ಲ ಅವಾಗ ಆಗ್ತಾ ಇರ್ತೀನಿ ಟೈಮ್ ಸಿಕ್ಕಾಗ. ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಗಬೇಕು. ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಕ್ಕಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಸಪೋರ್ಟ್ ಅಂತ ಸಿಗಬೇಕು. ಮತ್ತು ಇನ್ನೇನು ವಿಷಯಪ್ಪ ಅಂತಂದರೆ, ಈ ವಿಡಿಯೋನ ಆದಷ್ಟು ಮಟ್ಟಿಗೆ ನಿಮ್ಮ ಫ್ರೆಂಡ್ಸ್ ಏನಿದಾರಲ್ವ, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಅವ್ರಿಗೂ ಇವ್ರಿಗೂ ಎಲ್ರಿಗೂ ಶೇರ್ ಮಾಡಿ. ನೀವು ಮನೇಲಿ ಇದ್ಬಿಟ್ಟು ಯಾವ ರೀತಿ ವರ್ಕೌಟ್ ಮಾಡ್ಬೇಕಂತ ಅಂದ್ಬಿಟ್ಟು ಅವ್ರಿಗೂ ಒಂದು ಸ್ವಲ್ಪ ಗೊತ್ತಾಗಲಿ, ಅವರು ಒಂದು ಸ್ವಲ್ಪ ಫಿಟ್ಟಾಗಿರಲಿ. ಇವಾಗ ಜಾಬ್ ಮಾಡ್ತಾ ಇರ್ತಾರೆ ಅಂತಂದರೆ ಜಿಮ್ಗೆ ಹೋಗೋಕ್ಕೂ ಟೈಮ್ ಸಿಗೋಲ್ಲ, ಅಥವಾ ಅಲ್ಲಿ ಹೋಗೋಕ್ಕೂ ಟೈಮ್ ಸಿಗೋಲ್ಲ. ಅದೇ ರೀತಿಯಾಗಿ ಆಗಿ ಊರಲ್ಲೆಲ್ಲ ಇರ್ತಾರೆ, ಊರಿನಲ್ಲೆಲ್ಲ ಅವ್ರಿಗೂ ಬಾಯ್ಸ್ ಇರ್ತಾರಲ್ವ, ಅವ್ರಿಗೂ ವಿಡಿಯೋ ಸೆಂಡ್ ಮಾಡಿ. ಯಾಕಂತಂದರೆ ಅವರು ಈಗಿಂದನೇ ಫಿಟ್ನೆಸ್ ಅಂದರೆ ಫಿಟ್ಟಾಗಿ ಇದ್ರೇ ಹೆಲ್ತಿಯಾಗಿರ್ತಾರೆ. ಓಕೆನಾ. ಇವಾಗ ಅವರು ಸುಮ್ಮನೆ ಕಾಟಾಚಾರಕ್ಕೆ ಕಾಲೇಜಿಗೆ ಹೋಗ್ತಾರೆ. ಕಾಲೇಜಿಗಿನ ಯಂಗ್ಸ್ಟರ್ಸ್ ಏನಿದಾರಲ್ವ, ಅವ್ರು ಕಾಲೇಜಿಗೆ ಅಂತ ಹೋಗ್ತಾರೆ. ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಅಲ್ಲಿ ಇಲ್ಲಿ ಸುತ್ತಾಡೋದು, ಕೆಟ್ಟದಾಗಿರ್ತಕ್ಕಂಥ ತಂಬಾಕು ಅಥವಾ ಮದ್ಯಪಾನ ಆ ರೀತಿಯಾಗಿ ಅಳವಡಿಸ್ಕೊಂಡ್ಬಿಟ್ಟಿರ್ತಾರೆ. ಸ್ಮೋಕ್ ಮಾಡೋದು ಅವೆಲ್ಲ ಹೆಲ್ತಿಗೆ ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರನೇ ಏನಪ್ಪ ಅಂತಂತಂದರೆ ಈ ಫಿಟ್ನೆಸ್ ಅನ್ನೋದು ಅದು ಅಲ್ಲಿ ಏನು ಕೆಟ್ಟ ಚಟವನ್ನು ಮಾಡ್ತಾರಲ್ವ, ಅದೇ ದುಡ್ಡನ್ನ ಊಟಕ್ಕೆ ಅಂದರೆ ಡಯಟ್ಗೆ ಹಾಕಿದರೆ ನಿಮಗೆ ಡಯಟೇ ಫುಡ್ಡೇ ಬಂದುಬಿಡುತ್ತೆ. ನಿಮಗೆ ಏನೇನು ತಿನ್ನಬೇಕು ಏನೇನಿಲ್ಲ ಅಂತಂದ್ಬಿಟ್ಟು ನಾವು ಒಂದು ವಿಡಿಯೋ ಮಾಡಾಕ್ತೀನಿ, ಏನೇನು ತಿನ್ಬೇಕು ಏನೇನು ಬಿಡಬೇಕು ಅಂದ್ಬಿಟ್ಟು. ಅದೇ ರೀತಿಯಾಗಿ ಅವ್ರಿಗೂ ಶೇರ್ ಮಾಡಿ. ಯಾಕಂತಂದರೆ ಅವರು ಹಾಳಾಗಬಾರ್ದು. ಅವರು ಹಾಳಾದರೆ ಏನಾಗುತ್ತೆ, ಮನೆಯಲ್ಲಿ ಪ್ರಾಬ್ಲಮ್ಸ್ ಅಂತ ಇರುತ್ತೆ. ಎಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ಸೇ ಇರ್ತಾರೆ ಹಳ್ಳಿಗಳ ಸೈಡೆಲ್ಲ. ಅವ್ರಿಗೆಲ್ಲ ಶೇರ್ ಮಾಡಿ. ಯಾಕಂತಂದರೆ ಅವರು ಹಾಳಾಗಬಾರ್ದು. ಅವ್ರು ಹಾಳಾದರೆ ಮನೆ ಹಾಳಾಗೋಗುತ್ತೆ. ಓಕೆನಾ. ಅದಕ್ಕಂತಲೇ ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಇದು ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದೊಂದು ರೀತಿ ಫುಲ್ ಕೋರ್ಸ್ ಅಂತಲೇ ಹೇಳ್ಬೋದು. ಫುಲ್ ಕೋರ್ಸ್ ಅಂತಂತಂದರೆ ಈಗ ಅಂದರೆ ಬಿಗಿನರ್ಸಿಂದ ಇಂಟರ್ಮೀಡಿಯೇಟಿಂದ ಅಡ್ವಾನ್ಸ್ ಅಂತಂದ ಪ್ರೋ ಲೆವೆಲ್ಗೆ ಯಾವ್ಯಾವ ರೀತಿಯಾಗಿ ಮಾಡಬೇಕು ವರ್ಕೌಟ್ನ ಅನ್ನೋದನ್ನು ನಾನು ಫುಲ್ ವೀಡಿಯೋಸ್ ಮಾಡಿ ಹಾಕ್ತಾನೇ ಇರ್ತೀನಿ. ನೀವು ಆದಷ್ಟು ಮಟ್ಟಿಗೆ ಯಂಗ್ಸ್ಟರ್ಸ್ ಏನಿರ್ತಾರಲ್ಲ, ಯಂಗ್ಸ್ಟರ್ಸ್ ಆಗಿರಲಿ, ಮನೆಯಲ್ಲಿ ಯಾರೇ ಆಗಿರಲಿ, ಕಂಪನಿಗೆ ಹೋಗೋರಾಗಿರಲಿ, ಇವ್ರಿಗೆ ಎಲ್ರಿಗೂ ಶೇರ್ ಮಾಡಿ. ಲೇಡೀಸ್ ಆಗಿರ್ಬೋದು ಅಥವಾ ಬಾಯ್ಸ್ ಆಗಿರ್ಬೋದು, ಎಲ್ರಿಗೂ ಯೂಸ್ ಆಗುತ್ತೆ. ಇದು ಎಲ್ಲರೂ ಮಾಡ್ಬೋದು ವರ್ಕೌಟ್ನ. ನಾನು ನಿಮಗೆ ಇದನ್ನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ, ನೀವು ವರ್ಕೌಟ್ ಮಾಡಬೇಕಾದ್ರೆ ಇದನ್ನು ಕಂಪಲ್ಸರಿ ಯೂಸ್ ಮಾಡಿ. ನಿಮ್ಮ ಬಾಡಿ ಅನ್ನೋದು ಒಂದು ಮಂತಲ್ಲಿ ಚೇಂಜ್ ಆಗಲಿಲ್ಲ ಅಂದರೆ ಅವಾಗ ಹೇಳಿ, ಚೇಂಜ್ ಆಗೇ ಆಗುತ್ತೆ ಕಂಪಲ್ಸರಿ. ಒಂದು ಬಾಟ್ಲು ವಾಟ್ರನ್ನು ತೊಗೊಳ್ಳಿ, ಒಂದಿಷ್ಟು ತೊಗೊಳ್ಳಿ ವಾಟ್ರು ಇಲ್ಲಿ ತನಕ. ತದನಂತರ ಪಿಂಕ್ ಸಾಲ್ಟ್ ತೊಗೊಳ್ಳಿ. ಪಿಂಕ್ ಸಾಲ್ಟು ನಿಮ್ಮ ಅಂಗಡಿಯಲ್ಲಿ ಎಲ್ಲಾದರೂ ಸಿಗುತ್ತೆ, ಕಿರಾಣಿ ಅಂಗಡಿ ಆಗಿರಲಿ ಅಥವಾ ಶೇಟ್ರ್ ಅಂಗಡಿ ಆಗಿರಲಿ, ಎಲ್ಲ ಹೋಗಿ ಕೇಳಿ ಪಿಂಕ್ ಸಾಲ್ಟ್ ಕೊಡಿ ಅಂಥೇಳಿ ಒಂದು 20 ರೂಪೀಸ್ ಕೊಟ್ಟರೆ ಒಂದು 100 ಗ್ರಾಮ್ ಬರುತ್ತೆ ಪಿಂಕ್ ಸಾಲ್ಟ್ ಕೊಡ್ತಾರೆ. ಡೈಲಿ ಒಂದು ಸ್ಪೂನ್ ಹಾಕೊಂಡ್ಬಿಟ್ಟು ಶೇಕ್ ಮಾಡಿಬಿಟ್ಟು ಅದ್ರ ಜೊತೆ ಒಂದು ಸ್ವಲ್ಪ ಸ್ವೀಟ್ ಏನೇ ಆಗಿರಲಿ, ಚಾಕ್ಲೇಟ್ ಆಗಿರಲಿ ಅಥವಾ ಸ್ವೀಟ್ ಆಗಿರಲಿ, ಏನೇ ಆಗಿರಲಿ ಲೈಟಾಗಿ ಒಂದಿಷ್ಟು ತೊಗೊಂಡ್ರೆ ಸಾಕು. ಇದ್ರ ಜೊತೆ ಕುಡಿದ್ಬಿಟ್ಟು ಸ್ವೀಟ್ ತಿಂದ್ಬಿಟ್ಟು ತದನಂತರ ವರ್ಕೌಟ್ ಮಾಡಿ. ಅದೇ ರೀತಿ ವರ್ಕೌಟ್ ಮಾಡಬೇಕಾದ್ರೂ ಮಧ್ಯ ಟೈಮಲ್ಲಿ ಕುಡಿದ್ಬಿಟ್ಟು ಸ್ವಲ್ಪ ಲೈಟಾಗಿ ಏನೇ ಸ್ವೀಟ್ ಇದ್ದರೆ ಸ್ವೀಟ್ ತೊಗೊಳ್ಳಿ, ಇಲ್ಲ ಅಂತಂದರೆ ಇದನ್ನೇ ಸಾಕು, ಪಿಂಕ್ ಸಾಲ್ಟು ವಾಟರ್ ಸಾಕು ನಿಮಗೆ. ತೊಗೊಂಡ್ಬಿಟ್ಟು ವರ್ಕೌಟ್ ಮಾಡಿದರೆ ನಿಮ್ಮ ಪಂಪ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಪಂಪ್ ಆಗುತ್ತೆ.
ಇದೇ ರೀತಿ ನೀವು 1 ಮಂತ್ ಮಾಡಿದರೆ ಸಾಕು, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲಿ ರಿಸಲ್ಟ್ ಬರುತ್ತೆ, ಗೊತ್ತಾಗುತ್ತೆ ನಿಮಗೆ ಆವಾಗಲೇ ಪ್ರೋಗ್ರೆಸ್ ಕಾಣಿಸುತ್ತೆ, ಟ್ರಾನ್ಸ್ಫಾರ್ಮೇಷನ್ ಅನ್ನೋದು. ಸೊ ಈ ರೀತಿಯಾಗಿ ಇವತ್ತು ವಿಡಿಯೋ ಇದೆ. ನೆಕ್ಸ್ಟ್ ವಿಡಿಯೋ ಏನೇನು ಮಾಡಬೇಕು ಅಂದ್ಬಿಟ್ಟು ನಾನು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮಾಡ್ತೀನಿ. ನಾನು ನೆನೆಸ್ಕೊಂಡು ವಿಡಿಯೋ ಬಂದು ಮಾಡಿದ್ದೆ, ಅದು ನಿದ್ದೆ ಮಾಡ್ತಾಯಿದ್ದೀನಿ, ನಿದ್ದೆನೇ ಬರ್ತಾಯಿಲ್ಲ. ವಿಡಿಯೋ ಮಾಡಬೇಕು ಅದು ಇದು ಅಂತ ಏನೇನೋ ತಲೆ ಓಡ್ತಾನೆ ಇದೆ. ಅದು ಮಾಡು ಇದು ಮಾಡು ಅದು ಮಾಡು ಇದು ಮಾಡು ಅಂತ ಹೇಳ್ತಾ ಇದ್ದೆವು. ಒಳಗಿರೋನು ಹೇಳ್ತಾ ಇದ್ದಾನೆ ಇನ್ನೊಬ್ಬ, ಅದು ಮಾಡು ಇದು ಮಾಡು ಹಂಗೆ ಮಾಡು ಹಿಂಗೆ ಮಾಡು, ಏನೇನೋ ಆಲೋಚನೆ ಬರ್ತಾಯಿದೆ, ನಿದ್ದೆನೇ ಕರೆಕ್ಟಾಗಿ ಬರ್ತಾಯಿಲ್ಲ. ಸೊ ಅದಕ್ಕೋಸ್ಕರನೇ ಆಗಿದ್ದಾಗಲಿ ಅಂದ್ಬಿಟ್ಟು ಫೋನ್ ತೊಗೊಂಡೆ, ಸ್ಟಿಕ್ ತೊಗೊಂಡೆ, ಬಂದೆ, ಮಾಡಿದ ಮೇಲೆ ವಿಡಿಯೋ ಮಾಡಿದೆ. ಸೊ ಇದೇ ರೀತಿ ಮಾಡ್ತಾನೆ ಇರ್ತೀನಿ, ಶಾಪ್ ಅಂತೂ ಮಾಡಲ್ಲ. ನೀವಂತೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಯಾರಿಗೆ ಆಗಿರಲಿ, ಬಿಗಿನರ್ಸ್ ಏನು ಗೊತ್ತಿಲ್ಲ ಅನ್ನೋರಿಗೆ ಈ ವಿಡಿಯೋನ ಎಲ್ಲ ಶೇರ್ ಮಾಡಿ, ಅವರು ನೋಡಲಿ, ಅವರು ತಿಳ್ಕೊಳ್ಳಿ, ಅವರು ಫಿಟ್ಟಾಗಿ ಕಾಣಲಿ, ಅವರು ಚೆನ್ನಾಗಿ ಹೆಲ್ತಿಯಾಗಿರಲಿ ಅನ್ನೋದು ನನ್ನದೊಂದು ಆಸೆ. ಓಕೆ, ಕಾಲೇಜು ಹುಡುಗರು ಏನಿರ್ತಾವೆ ಗೊತ್ತಾ, ಕಾಲೇಜ್ಗೆ ಹೋಗ್ತಾರೆ, ಜಾಯ್ನ್ ಆಗ್ತಾರೆ, ಕೆಲವೊಬ್ಬ ಅದರಲ್ಲಿ ಇರ್ತಾರೆ, ಇಬ್ಬರು ಇರ್ತಾರೆ ಆ ಗ್ಯಾಂಗಲ್ಲಿ. ಅವನು ಒಂದು ಸ್ವಲ್ಪ ಕೆಟ್ಟ ಚಟಕ್ಕೆ ಅಂದರೆ ಏನಂತಾರೆ ಬರ್ತಾರೆ, ಅಂದರೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅವನ ಜೊತೆಗೆ ಇವ್ನು ಚೆನ್ನಾಗಿರೋನು, ಓದ್ತಾ ಇರೋನು, ಎಲ್ಲ ಇದು ಮಾಡ್ತಾ ಇರೋನು. ನಮ್ಮದು ಬಳ್ಳಾರಿ ಎಕ್ಸಾಂಪಲೇ ಬಳ್ಳಾರಿ ಅಂತ ತೊಗೊಳ್ಳೋಣ. ಹಳ್ಳಿಯಿಂದ ಬಾಯ್ಸ್ ಎಲ್ಲ ಹೋಗ್ತಾರೆ ಕಾಲೇಜ್ಗೆ, ಹೋಗ್ತಾರೆ, ಒಂದು 10 ಡೇಸ್ ಕರೆಕ್ಟಾಗಿ ಹೋಗ್ತಾರೆ. ಆಮೇಲೆ ಏನು ಮಾಡ್ತಾರೆ, ಅವನ ಜೊತೆ ಸೇರಿ ಅವನು ಹೋಗೋಣ, ಅಲ್ಲಿ ಹೋಗೋಣ ಬಾ, ಇಲ್ಲಿ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಅವನು ಹಾಳು ಮಾಡೋನಿರ್ತಾನೆ. ಅವನ ಜೊತೆ ಅಂತೂ ಹೋಗೋಕ್ಕೆ ಹೋಗ್ಬೇಡಿ, ಅವನ ಜೊತೆ ಹೋಗಿ ಹಾಳಾಗಬೇಡಿ. ಎಕ್ಸಾಂಪಲ್ ನನ್ನೇನೆ ತೊಗೊಳ್ಳಿ, ಕೆಟ್ಟ ಚಟಕ್ಕೆ ಅಂತೂ ಇದಾಗೋಕ್ಕೆ ಹೋಗ್ಬೇಡಿ. ಸ್ಮೋಕ್ ಮಾಡೋದಾಗಿರಲಿ, ಡ್ರಿಂಕ್ಸ್ ಮಾಡೋದಾಗಿರಲಿ, ಏನು ತಂಬಾಕು ಯೂಸ್ ಮಾಡೋದಾಗಿರಲಿ, ಇದೆಲ್ಲ ಬಿಟ್ಟಾಗಿಬಿಟ್ಟು ನೀವು ಅದೇ ದುಡ್ಡಿಂದ ನಾನು ಏನೇನು ತೊಗೋಬೇಕು, ಏನೇನು ತಿನ್ನಬೇಕು ಅನ್ನೋದನ್ನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಓಕೆನಾ, ಅದೊಂದು ವಿಡಿಯೋ ಮಾಡ್ತೀನಿ. ನೀವು ಸದ್ಯಕ್ಕೆ ವರ್ಕೌಟ್ ಏನೇನು ಮಾಡಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ, ಯಾವ ರೀತಿ ವರ್ಕೌಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಮಾಡ್ತಾ ಇರ್ತೀನಿ, ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾಡ್ತೀನಿ, ಅದೇ ರೀತಿಯೇ ಮಾಡಿ ಮನೆಯಲ್ಲಿ. ರಿಸಲ್ಟ್ ಅನ್ನೋದು ಪಕ್ಕ ಬರುತ್ತೆ. ಬರಲಿಲ್ಲ ಅಂದರೆ ನಾನು ಸಾಕ್ಷಿ ಇದ್ದೀನಿ, ಬಂದೇ ಬರುತ್ತೆ. ಓಕೆ, ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ, ವಿಡಿಯೋ ಬರೀ ಕಟ್ ಆಗ್ತಾಯಿದೆ, ಹಂಗೆ ಇದು ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ನೆಕ್ಸ್ಟ್ ವರ್ಕೌಟಲ್ಲಿ ಸಿಗೋಣ. ಇವತ್ತು ಬಂದುಬಿಟ್ಟು ಪುಷಪ್ಪು. ಇವತ್ತು ಪುಷಪ್ಪಲ್ಲಿ ಬಂದುಬಿಟ್ಟು ಬಿಗಿನರ್ಸ್ಗೆ ಅಂತಲೇ ಪುಷಪ್ಪು ವರ್ಕೌಟ್ ಮಾಡಿದ್ದೀನಿ. ನೆಕ್ಸ್ಟು ಬಿಗಿನರ್ಸ್ಗೆ ಅಂತಲೇ ಎಲ್ಲ ವರ್ಕೌಟು, ಲೆಗ್ ವರ್ಕೌಟ್ ಆಗಿರ್ಬೋದು, ಅಥವಾ ಫುಲ್ ಬಾಡಿ, ಅಪ್ಪರ್ ಬಾಡಿ ಏನಿದೆಯಲ್ಲ, ಈ ಫುಲ್ ಬಾಡಿ ವರ್ಕೌಟು ಮಾಡಿಸ್ತೀನಿ. ಆಮೇಲೆ ಡೌನು ಕೆಳಗಡೆ ವರ್ಕೌಟ್ ಅದನ್ನು ಮಾಡಿಸ್ತೀನಿ, ಲೆಗ್ ವರ್ಕೌಟ್ ಎಲ್ಲ ವರ್ಕೌಟ್ನು ಮಾಡ್ತೀನಿ. ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡಿ ನೀವು ಅದೇ ರೀತಿಯೇ ಕಲೀರಿ, ಅದೇ ರೀತಿಯೇ ಮಾಡಿ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಎಲ್ರಿಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು, ಮತ್ತೆ ಸಿಗೋಣ.